ಹಾಯ್ ಫ್ರೆಂಡ್ಸ್, ರಾಣಿ ಗೌಪ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾನು ತೋರಿಸಿದಂತಹ ಸ್ಥಳ ಕೈವಾರ. ಇದು ಹೊಸಕೋಟೆಯಿಂದ 40-50 ಕಿಲೋಮೀಟರ್ ದೂರದಲ್ಲಿದೆ. ನಾವು ಈ ಕೈವಾರಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಬಂದಿದ್ದು ಈ ಸ್ಥಳಕ್ಕೆ. ಆದರೆ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಈ ಸ್ಥಳಕ್ಕೆ ಹೋಗ್ತೀನಿ ಅಂತ, ಆದರೆ ನನಗೆ ಗೊತ್ತಿರಲಿಲ್ಲ. ಕೈವಾರದ ಬಗ್ಗೆ ನನಗೆ ಮುಂಚೆನೇ ಸ್ವಲ್ಪ ಗೊತ್ತಿತ್ತು. ಅಂದರೆ ನಮ್ಮ ಮನೆಯಲ್ಲಿ ಒಂದು ರೇಡಿಯೋ ಇತ್ತು. ಅದರಲ್ಲಿ ಕ್ಯಾಸೆಟಲ್ಲಿ ಕೈವಾರ ತಾತಯ್ಯನವರ ಬಗ್ಗೆ ಜೀವನ ಚರಿತ್ರೆ ಇತ್ತು. ಅದನ್ನು ಪುನಃ ಅದನ್ನ ಕ್ಯಾಸೆಟ್ ಹಾಕೊಂಡ್ಬಿಟ್ಟು ಕೇಳ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಆ ಕತೆ ಅನ್ನೋದು. ಅಂದರೆ ಕೈವಾರ ತಾತಯ್ಯನವರು ಬಳೆ ವ್ಯಾಪಾರ ಮಾಡುವಂಥ ವ್ಯಕ್ತಿ. ಅವರು ತುಂಬ ದೈವ ಭಕ್ತರು. ಬಳೆ ವ್ಯಾಪಾರ ಬಂದಂತಹ ಎಲ್ಲ ಹಣವನ್ನು ಯಾರಾದರೂ ಬಡವರು, ನಿರ್ಗತಿಕರು, ಅನಾಥರು ಏನಾದರೂ ಕಷ್ಟ ಅಂತ ಬಂದರೆ ಅವರಿಗೆಲ್ಲ ಬಂದಿದ್ದಂತಹ ಆದಾಯದಲ್ಲಿ ಎಲ್ಲ ದುಡ್ಡನ್ನು ಸಹ ಅವರು ಕೊಟ್ಟು ಬರ್ತಾಯಿದ್ರು. ಆದರೆ ಹೆಂಡ್ತಿಗೆ ಇದೆಲ್ಲ ಇಷ್ಟ ಆಗಲ್ಲ. ಮನೆಗೇನು ತಂದೆ ಇಲ್ಲಲ್ಲ, ನೀವು ಬಂದಿದ್ದಂತಹ ವ್ಯಾಪಾರ ಮಾಡಿದ್ದಂತೆಲ್ಲ ದುಡ್ಡನ್ನೆಲ್ಲ ನೀವು ಹಿಂಗೆ ಇದೇ ಥರ ದಾನ ಮಾಡ್ತಾಯಿದ್ದೀರ ಅಂತ ಮನೇಲಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಆದರೆ ಅವಳ ಮಗಳು ತುಂಬ ಒಳ್ಳೆಯವಳು. ಮನೆಗೆ ಬಂದ ತಕ್ಷಣವೇ ಅವ್ರ ಅಪ್ಪಂಗೆ ಊಟಕ್ಕೆ ಹಾಕ್ಕೊಡೋದು, ಸಾಂತ್ವನ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾಳೆ. ಆದರೆ ಅವಳ ಮಗಳು ಮುಖ ನೋಡಿಬಿಟ್ಟು ನಾರಾಯಣಪ್ಪನವರು ಸಮಾಧಾನ ಆಗ್ತಾ ಇರ್ತಾರೆ. ಆದರೆ ಹೆಂಡ್ತಿ ಯಾವಾಗಲೂ ಜಗಳ ಆಡ್ತಾ ಇರ್ತಾಳೆ. ಆ ಥರ ಸ್ಟೋರಿ ಇದ್ದಿದ್ದು ಆ ಕ್ಯಾಸೆಟಲ್ಲಿ ಚೆನ್ನಾಗಿತ್ತು. ನಾವು ಇದು ದೇವಸ್ಥಾನದ ಮುಂಭಾಗದಲ್ಲಿ ತೆಗೆಸಿರೋಂಥ ಫೋಟೋ. ಈ ದೇವಸ್ಥಾನದ ಎಡಭಾಗದಲ್ಲಿ ಕೈವಾರ ನಾರಾಯಣಪ್ಪನವರ ಒಂದು ಬಳೆ ಶಾಪ್ ಥರ ಮಾಡಿದ್ದಾರೆ. ಅಲ್ಲಿ ಆಮೇಲೆ ದೇವಸ್ಥಾನ ಒಳಭಾಗದಲ್ಲೂ ಬಳೆ ಸೇವೆ ಮಾಡ್ಬೋದು ಅಂತಂತಂದು ಮುಂಭಾಗದಲ್ಲೇ ಇವರಿದ್ದಾರೆ ದೇವಸ್ಥಾನದವರು. ಅವರು ಬಳೆ ಸೇವೆ ಮಾಡಿ ಅಂತಲೂ ಅಲ್ಲಿ ಲೇಬಲ್ಲು ಹಾಕಿದ್ದಾರೆ. ಮತ್ತು ನಾವು ಹೋದಂಥ ಸಂದರ್ಭದಲ್ಲಿ ಇದು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು, ನೋಡಿದ್ವಿ. ಮತ್ತು ಆ ದೇವ್ರದಲ್ಲಿರೋ ಹೊರಗೆ ಹೋಗ್ಬಿಟ್ಟು ಎಲ್ಲ ಒಂದು ರೌಂಡು ಸುತ್ತ ಹೋಗಿ ಬಂದುಬಿಟ್ಟು ಮತ್ತು ಆ ದೇವ್ರನ್ನ ಒಳ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ನಾವು ಅದನ್ನ ದರ್ಶನ ನೋಡಿದ್ವಿ ದೇವಸ್ಥಾನದಲ್ಲಿ. ಮೊದಲಿಗೆ ಆ ದೇವಸ್ಥಾನ ಯಾವುದೇರು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಗೊತ್ತು ಅವರೊಬ್ಬರು ದೈವ ಭಕ್ತರು ಅಂತ. ಆ ದೈವ ಭಕ್ತರು ಇಲ್ಲಿ ಜೀವಂತವಾಗಿ ಸಮಾಧಿ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ ಇವರೇ ಕೈವಾರ ನಾರಾಯಣಪ್ಪರ ಗದ್ದಿಗೆ ಅಂತೆ. ಅವರು ಜೀವಂತವಾಗಿ ಇಲ್ಲಿ ಸಮಾಧಿ ಆಗಿ ಅದ್ರ ಮೇಲ್ಭಾಗದಲ್ಲಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ನಡೀತಾ ಇರುತ್ತೆ. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದು ನೋಡಿದ ತಕ್ಷಣ ಗೊತ್ತಾಗಲಿಲ್ಲ ಯಾವುದು ಶಿವನ ವಿಷ್ಣುನ ಅಂತನ. ಯಾರಿರ್ಬೋದು, ಗಣೇಶನ ಥರ ವಿಗ್ರಹ ಥರ ಕಾಣ್ತಿದೆ ಮುಖ ಎಲ್ಲ ಅಂದ್ಕೊಂಡೆ. ಇಲ್ಲಿ ಆತ್ಮ ಧ್ಯಾನ ಮಂದಿರ ಇದೆಯಲ್ಲ, ಇಲ್ಲೊಬ್ಬರು ವ್ಯಕ್ತಿಯವರು ಹೇಳಿದರು ಅದು ಕೈವಾರ ನಾರಾಯಣಪ್ಪನವರು ಇದ್ದಾರಲ್ಲ, ಅವರು ಜೀವಂತವಾಗಿ ಸಮಾಧಿಯಾಗಿರುವಂತಹ ಗದ್ದಿಗೆ ಅವರೇ ಅಲ್ಲಿ ನಾರಾಯಣಪ್ಪ ದೇವಸ್ಥಾನನೇ. ಮತ್ತು ಅವರು ಒಂದು ತೋರಿಸಿದ್ರು ಅಲ್ಲಿ ಆ ಧ್ಯಾನ ಮಂದಿರ ಇದೆಯಲ್ಲ, ಅಲ್ಲಿ ಇದು ಗರುಡ ಏನೋ ದಾರಿ ಇದೆ ಅಂತ ತೋರಿಸಿದ್ರು. ಎಲ್ಲಿದೆ ಅದು ದಾರಿ ಅಂತ ಕೇಳಿದ್ವಿ. ಅಲ್ಲಿ ಬೆಟ್ಟದ ಮೇಲೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಗರುಡ ಥರ ಕೊಕ್ಕು ಅದೆಲ್ಲನ. ಹಿಂದೆ ಸೀತೆ, ರಾಮ, ಲಕ್ಷ್ಮಣ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಸೀತೆ ಇದೇ ಮಾರ್ಗದಲ್ಲಿ ಹೋಗಿದ್ರು. ಆವಾಗ ಸೀತೆಗೆ ತುಂಬ ದಾಹ ಆಗಿದ್ದರಿಂದ ಲಕ್ಷ್ಮಣ ಅವರು ನೀರು ತರೋಕ್ಕೆ ಅಂತ ಹೋಗಿದ್ರು. ಅಲ್ಲಿ ಲಕ್ಷ್ಮಣ ತೀರ್ಥ ಅನ್ನೋದು ಆ ಬೆಟ್ಟದಲ್ಲಿ ಇದೆ. ಇಲ್ಲಿಂದ ಹೋಗ್ಲಿಕ್ಕಾಗಲ್ಲ, ತುಂಬ ಹಪ್ಪಿದೆ, ಎತ್ತರದಲ್ಲಿದೆ, ಹೋಗೋಕ್ಕಾಗಲ್ಲ ಬೈಕಲ್ಲಿ ಅಲ್ಲಿ ಅಂತ ಹೇಳಿದರು. ಇದು ಸಂಗೀತೋತ್ಸವ, ಇಲ್ಲಿ ಫಂಕ್ಷನ್ ನಡೆಯುತ್ತೆ ಅನಿಸುತ್ತೆ. 10-12ನೇ ತಾರೀಕು ಇತ್ತು. ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸಿಂಹದ ಮುಂದೆ ನಿಂತ್ಕೊಂಡು, ಮತ್ತು ವಿಷ್ಣು 7 ಸರ್ಪಗಳ ಮೇಲೆ ಮಲಗಿದ್ದಂತಹ ಅಲ್ಲೂ ಒಂದು ಸ್ತಬ್ಧ ಚಿತ್ರ ಇತ್ತು. ಅಲ್ಲೂ ಸಹ ವಿಗ್ರಹದ ಮುಂದೆ ಅವರು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ತುಂಬಾ ಚೆನ್ನಾಗಿದೆ ಕೈವಾರ ತಾತಯ್ಯನವರ ಒಂದು ಮಠ. ಅದು ತುಂಬ ವಿಸ್ತಾರವಾದ ಒಂದು ಜಾಗ, ನೋಡಲೇಬೇಕು. ಒಮ್ಮೆ ಆದರೂ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂದರೆ ಒಮ್ಮೆ ಆದರೂ, ಅದು ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಒಮ್ಮೆ ಆದರೂ ಒಂದು ಸರಿ ಭೇಟಿ ಕೊಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ಊಟದ ವ್ಯವಸ್ಥೆನೂ ಸಹ ಇದೆ. ಬೆಳಗ್ಗೆ 12:30ಯಿಂದ 2:30ವರೆಗೂ ಅಲ್ಲಿ ಊಟದ ಅನ್ನದಾಸೋಹ ನಡೆಯುತ್ತೆ. ಮತ್ತು ರಾತ್ರಿ 7:30ಯಿಂದ 8:30ವರೆಗೂ ಅಲ್ಲಿನ ಅನ್ನದಾಸೋಹ ನಿತ್ಯವಾಗಿ ನಡೀತಾ ಇರುತ್ತೆ. ಇಲ್ಲಿ ಫೋಟೋಸ್ ಎಲ್ಲ ಇಲ್ಲಿ ನಾರಾಯಣ ಫೋಟೋಸ್ ತೆಗೆಸ್ಕೊಂಡ್ರು. ಗೌತಮ್ ಹೇಳ್ತಾ ಇದ್ದ, ನಾರಾಯಣ ಕೈಯಲ್ಲಿ ಕಮಲ ಇದೆ ನೋಡಿ ಮಮ್ಮಿ ಅಂತ ತೋರಿಸ್ತಾ ಇದ್ದ ದೂರದಲ್ಲಿ ನಿಂತ್ಕೊಂಡು. ಹೋಗೋಣಪ್ಪ ಅಲ್ಲಿ ತೆಗೆಸ್ಕೊಳ್ಳೋಣ ಫೋಟೋಸು, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ತೆಗೆಸ್ಕೊಂಬಂದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ನೋಡಿದ್ವಿ, ತುಂಬಾ ಇಷ್ಟ ಆಯಿತು.
ಸ್ವಲ್ಪ ಹೊತ್ತು ಇಲ್ಲಿ ತುಂಬಾ ಪ್ರಾಂಗಣಗಳಿವೆ, ತುಂಬ ವಿಸ್ತಾರವಾದಂತಹ ಜಾಗ ಇದೆ ಇಲ್ಲಿ. ಸ್ವಲ್ಪ ಹೊತ್ತು ನಾವಲ್ಲಿ ವಿಶ್ರಾಂತಿ ಪಡೀಬೋದು, ಸ್ವಲ್ಪ ಹೊತ್ತು ಮಲಗಿಸ್ಕೋಬೋದು, ಮಕ್ಕಳನ್ನ ಕೂರ್ಬೋದು. ಚೆನ್ನಾಗಿದೆ. ದೇವರಿಗೆ ಕೈ ಮುಗಿತಾ ಇರೋವಂಥ ಒಂದು ಫೋಟೋಸ್ ತೆಗೆಸ್ಕೊಂಡ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಬೈಕಲ್ಲೇ ಹೋಗಿದ್ದು ನಾವು. ಒಮ್ಮೆ ಒಂದ್ಸರಿ ಹೋಗಿ ಬನ್ನಿ, ತುಂಬ ಏನು ದೂರ ಏನಿಲ್ಲ. ಈ ದೇವಸ್ಥಾನ ಮುಗಿಸ್ಕೊಂಡು ಮಧ್ಯಾಹ್ನ 12 ಗಂಟೆ 12 ಕಾಲು ಹಂಗೆ ಬಿಟ್ವಿ. ಇಲ್ಲಿ ಕೈವಾರ ನಾರಾಯಣಪ್ಪನವ್ರು ಇದೆ ನೋಡಿ, ಧ್ಯಾನ ಮಂದಿರ ಇಲ್ಲಿ ಮುಂದೆ ಇದೆಯಲ್ಲ, ಮುಂಭಾಗಕ್ಕೆ ಹೋಗಬೇಕು ಎಂಟ್ರೆನ್ಸ್. ಕೈವಾರ ನಾರಾಯಣಪ್ಪನವರು ಅವರು ಒಂದು ಗವಿ ಇತ್ತಂತೆ, ಆ ಗವಿಲಿ ಹೋಗ್ಬಿಟ್ಟು ಅವರು ಧ್ಯಾನ ಮಾಡ್ತಿದ್ರಂತೆ. ಹೋಗಿ ಚೆನ್ನಾಗಿದೆ ಅಂತ ಅಲ್ಲಿರೋರು ಹೇಳಿದರು. ಇಲ್ಲಿರೋ ಯಾವ ಪ್ಲೇಸ್ ನೋಡ್ಬೋದು ಅನ್ನೋದಕ್ಕೆ ಅಂದರು. ಅಂದರೆ ಆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದಿಂದ 1.5 ಕಿಲೋಮೀಟರ್ ಮುಂದೆ ಹೋದರೆ ನಮಗೆ ಈ ಗವಿ ಕಾಣಿಸುತ್ತೆ. ಇದು ದೇವಸ್ಥಾನ, ನಾರಾಯಣಪ್ಪನ ದೇವಸ್ಥಾನ ಕೈವಾರದಿಲ್ಲ. ಕೈವಾರ ದೇವಸ್ಥಾನದ ಬಲಭಾಗದಲ್ಲಿ ಇದೊಂದು ವಿಗ್ರಹ ಇದೆ. ವಿಗ್ರಹ ಮುಂದೆ, ದೇವಸ್ಥಾನ ಮುಂದೆ ತುಂಬಾ ಕಂಬಗಳಿದ್ದಾವೆ. ಆ ಕಂಬದಲ್ಲಿ ಅಲ್ಲೇ ವಿಶ್ರಾಂತಿ ನಾವು ಪಡಿಬೋದು. ಇಲ್ಲೂ ಒಂದು ನಾರಾಯಣಪ್ಪನವರ ವಿಗ್ರಹ ಇದೆ ನೋಡಿ, ಕಂಬಗಳು. ಇಲ್ಲೆಲ್ಲ ಕೂತು ವಿಶ್ರಾಂತಿ ಪಡಿಬೋದು. ಮಕ್ಕಳಿಗೆ ಸ್ವಲ್ಪ ಸುಸ್ತಾಯಿತು ಅಂತಂದರೆ ಇಲ್ಲೇ ಸ್ವಲ್ಪ ಹೊತ್ತು ಮಲಗಿಸ್ಕೊಂಡು, ಮತ್ತು ಇಲ್ಲಿ ಯಾವ್ದಾದ್ರು ನಿಯರ್ ಬೈ ಪ್ಲೇಸ್ ಯಾವ್ದಾದ್ರು ಇತ್ತು ಅಂತಂದರೆ ನೋಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲೂ ಫೋಟೋಸ್ ತೆಗೆಸ್ಕೊಂಡ್ರು. ಈ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆದಮೇಲೆ ಅನ್ನ ದೋಸೆ 12:30 ಅಂದ್ರೆ ನಾವು 12 ಕಾಲಿಗೆ ಬಿಟ್ವಿ ಇಲ್ಲಿಂದ ನಾವು ಧ್ಯಾನ ಮಂದಿರಕ್ಕೆ ಹೋದ್ವಿ. ಅಲ್ಲಿ ಚೆನ್ನಾಗಿದೆ. ಆ ಧ್ಯಾನ ಮಂದಿರ ಇದೆ, ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ನಾರಾಯಣಪ್ಪನವರ ವಿಗ್ರಹ ಸ್ಥಾಪನೆ ಮಾಡಿದೆ. ಮತ್ತು ಇನ್ನೊಂದು 2 ವಿಗ್ರಹಗಳಿದ್ದಾವೆ. ಆ ಗವಿಯ ಮೇಲೇ ಒಂದು ಕಟ್ಟಿಸಿದ್ದಾರೆ, ಅಂತಸ್ತುಗಳನ್ನು ಕಟ್ಟಿಸ್ಬಿಟ್ಟು. ಅಲ್ಲೂ ಸಹ ಈ ಋಷಿಮುನಿಗಳು ಇದ್ದಾರಲ್ಲ, ಋಷಿಮುನಿಗಳು, ಅಗಸ್ತ್ಯ ಋಷಿಮುನಿಗಳು ಅವ್ರ ವಿಗ್ರಹಗಳು ಇದ್ದಾವೆ. ಮತ್ತು ಕೃಷ್ಣ ದಶಾವತಾರಗಳು ಸಹ ಅಲ್ಲಿ ಕಾಣ್ಬೋದು. ವಾಮನ ಅವತಾರ, ಕೂರ್ಮ ಅವತಾರ, ಕೃಷ್ಣ ಅವತಾರ, ಆಮೇಲೆ ಬಲರಾಮ, ಮತ್ತು ಲಕ್ಷ್ಮೀದು ನೋಡು, ವಿಶ್ವಾಮಿತ್ರ, ಇದು ಜಮದಗ್ನಿ ಋಷಿದು, ಇದು ಭಾರದ್ವಾಜ ಋಷಿ, ಆಮೇಲೆ ನಾರಾಯಣಪುರದ ವಿಗ್ರಹ. ಚೆನ್ನಾಗಿದೆ. ಮಕ್ಕಳೆಲ್ಲ ಆಟ ಆಡ್ಬೋದು. ಭಾನುವಾರದ ಹಿಂಗೆ ಹೋಗಿ ಚೆನ್ನಾಗಿರುತ್ತೆ. ನಾವು ಈ ಸ್ಥಳ ನೋಡಿಬಿಟ್ಟು ನೆಕ್ಸ್ಟು ಇಲ್ಲಿಂದ ಮುಂದೆ ಕೈಲಾಸಗಿರಿ ಪರ್ವತ ಇದೆ. ಆ ಪರ್ವತಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ ಅಂತೆ. 20 ಕಿಲೋಮೀಟ್ರ್ ನಾವು ಮುಂದೆ ಹೋದ್ವಿ. ಅಲ್ಲಿ ಕೈಲಾಸಗಿರಿ ಬೆಟ್ಟನೂ ಚೆನ್ನಾಗಿದೆ. ಅಲ್ಲಿ ಸಹ ಅನ್ನದಾಸೋಹ ಇದೆ. ಅಲ್ಲಿ ಚತುರ್ಮುಖ ಶಿವಪ್ಪ ಇದ್ದಾರೆ, ಅಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಚತುರ್ಮುಖ ಶಿವನ ಮುಖಗಳು ಎಲ್ಲೂ ಇಲ್ಲ ಅಂತ ಪುರೋಹಿತರು ಹೇಳಿದರು. ಮತ್ತು ಅದ್ರ ಮುಂಭಾಗದಲ್ಲಿ ನಂದಿ ವಿಗ್ರಹ, ಮತ್ತು ಗಣೇಶನ ವಿಗ್ರಹ, ಸರಸ್ವತಿ ವಿಗ್ರಹ, ಮತ್ತು ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ನಾವು ಕಾಣ್ಬೋದು. ಚೆನ್ನಾಗಿದೆ. ಅಲ್ಲಿ ಕೋತಿಗಳೆಲ್ಲ ಇದ್ದಾವೆ. ಅಲ್ಲೂ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೈಲಾಸಗಿರಿಯಲ್ಲಿ. ಚೆನ್ನಾಗಿದೆ. ನಾವಿಲ್ಲಿಂದ ಕೆಳಗೆ ಹೋಗ್ಬಿಟ್ಟು ಸೀದಾ ಕೈಲಾಸಗಿರಿ ಪರ್ವತಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿದೆ ನೇಚರು. ಇಲ್ಲಿ ಸ್ವಲ್ಪ ಮುಂದೆ ನಾವು ಓದೋದಂಗೆ ಕಾಡು ಸಿಗುತ್ತೆ ಇಲ್ಲಿ. ನಾವು ಮುಂದೆ ಇಲ್ಲಿಂದ ಕೈಲಾಸಗಿರಿಗೆ ಹೋದ್ವಿ. ಇಲ್ಲಿಂದ ಧ್ಯಾನ ಮಂದಿರದಿಂದ 20 ಕಿಲೋಮೀಟರು. ತುಂಬಾ ಚೆನ್ನಾಗಿದೆ ಕೈಲಾಸಗಿರಿ ಪರ್ವತ. ಇಷ್ಟು ಹತ್ರ ಬಂದಿದ್ವಲ್ಲ ನಾವು. ಆ್ಯಕ್ಚುಲಿ ಕೈಲಾಸಗಿರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಕೈಲಾಸಗಿರಿಗಿಂತಲೇ ಮಠ, ನನ್ನ ಧ್ಯಾನ ಮಂದಿರ, ನಾರಾಯಣಪ್ಪನವರ ಮಠ ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ. ಇದು ಕೈಲಾಸಗಿರಿ ಬೆಟ್ಟ ಮುಂಭಾಗದ ಅದು ಎತ್ತರವಾದ ಬಂಡೆ ಇದೆಯಲ್ಲ, ಆ ಬಂಡೆಲೇ ಒಂದು ಗವಿ ಥರ ಮಾಡಿದ್ದಾರೆ. ಚಿಕ್ಕದಿತ್ತು ಅನಿಸುತ್ತೆ ಅದು. ಚಿಕ್ಕದಿರುವಂತಹ ಗವಿನೆಯ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಬಿಟ್ಟು ದೊಡ್ಡದಾಗಿ ಅದು ಬೃಹತ್ತಾಕಾರವಾಗಿ ಕೊರೆದಿದ್ದಾರೆ. ಒಳಗಡೆ ಕೊರೆದು ಬಿಟ್ಟು ಬಂಡೆನ ಒಳಗಡೆ ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಮತ್ತು ದೇವ್ರ ವಿಗ್ರಹ, ಚತುರ್ಮುಖ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಗೌತಮ್ ಇಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾನೆ. ನಾವು ಮುಂದೆ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ತುಂಬಾ ಕೋತಿಗಳು ನಾವು ಕಾಣ್ಬೋದು. ತುಂಬ ಕೋತಿಗಳಿದಾವೆ. ಬಂಡೆ ಇದೆಯಲ್ಲ, ದೊಡ್ಡದು ಬಂಡೆ ಇದೆಯಲ್ಲ, ಆ ಬಂಡೆ ಮೇಲೆಲ್ಲ ಹತ್ತಿ
ಹೋಗ್ತಾ ಇದ್ವು ಅಷ್ಟು ಫಾಸ್ಟಾಗೆ ಕೋತಿಗಳು. ಚೆನ್ನಾಗಿದೆ. ನಾವು ಹೋದ್ವಿ, ಚೆನ್ನಾಗಿ ಅನ್ನಿಸ್ತು. ಇಲ್ಲೂ ಸಹ ಅನ್ನದಾಸೋಹ ಇದೆ, ಟೈಮಿಂಗ್ಸ್ ಇರುತ್ತೆ, ಇಷ್ಟರಿಂದ ಇಷ್ಟು ಟೈಮಿಂಗ್ಸ್ ಅಂತ. ನಾವು ಇಲ್ಲಿ ಕೈಲಾಸಗಿರಿಲೂ ಅನ್ನ ಊಟ ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ತಾತಯ್ಯನವರ ಮಠದಲ್ಲೂ ಪ್ರಸಾದ ತಗೋಬೇಕು ಅಂತ ಅಂದ್ಬಿಟ್ಟು ಅಲ್ಲೂ ಪ್ರಸಾದ ನಾವು ಊಟ ಮಾಡ್ಕೊಂಡು ಬಂದ್ವಿ. ಎರಡು ಕಡೆಯೂ ತುಂಬಾ ಚೆನ್ನಾಗಿದೆ ಅನ್ನದಾಸೋಹ. ಚೆನ್ನಾಗಿದೆ. ಒಮ್ಮೆ ನೀವು ಎಲ್ಲರೇ ಇದ್ದರೆ ಬೆಂಗಳೂರು ನಿಯರ್ ಬೈ ಇತ್ತು ಅಂತಂದರೆ ಒಂದ್ಸರಿ ಹೋಗಿ ಬರ್ರಿ. ಚೆನ್ನಾಗಿದೆ ಪ್ಲೇಸು. ಗೌತಮು ಪ್ರೀತಮು ಅವ್ರ ಪಪ್ಪನ ಜೊತೆಗೆ ಹೋಗ್ತಿದ್ದಾರೆ. ಇದು ಎಂಟ್ರೆನ್ಸ್ ಸ್ಟೆಪ್ಸ್ ಇದೆ ಕೈಲಾಸಗಿರಿಗೆ. ಇಲ್ಲಿ ಕರೆಂಟ್ ಸೋಲಾರ್ ಅನಿಸುತ್ತೆ ಎಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೈಲಾಸಗಿರಿ ಬೆಟ್ಟದಲ್ಲಿ. ಚೆನ್ನಾಗಿದೆ. ಸುತ್ತಲೂ ಕೋತಿಗಳು ಇರ್ತವೆ, ಹುಷಾರಾಗಿ ಹೋಗಬೇಕು. ಒಂದ್ಸರಿ ಹೋಗಿ ಬನ್ನಿ, ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.